ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಬುಂದಿಕಾಳು ಲಾಡು ಮಾಡೋದು ನೋಡೋಣ ಬರ್ರಿ. ಅರ್ಧ ಕೆ ಜಿ ಬುಂದಿಕಾಳು ತೊಗೊಂಡೀನಿ, ಒಂದು ಬೀಟ್ರೂಟ್ ತೊಗೊಂಡೀನಿ, ಒಂದು ಅರ್ಧ ಕೆ ಜಿ ಸಕ್ಕರೆ ತೊಗೊಂಡೀನಿ. ಬೀಟ್ರೂಟ್ ಅಂದ್ರೆ ಕಲರ್ ಹಾಕಬಾರ್ದಂದ್ರೆ ಬೀಟ್ರೂಟ್ ರಸ ಹಾಕೊಲಿಕ್ಕತ್ತೀನಿ. ಮೊಟ್ಟೆ ಹೆರಿಸ್ಕೊಂಡೀನಿ. ಅದನ್ನು ಹಾಕಿ ಒಂದೆರಡು ಕುದಿ ಕುದಿಸ್ಕೊತೀನಿ. ಅದು ರಸ ಎಲ್ಲ ಬಿಡ್ತೈತಿ. ಯಾಕಂದ್ರೆ ಕಲರ್ ಹಾಕೋದ್ರಿಂದ ಹೆಲ್ತಿಗೆ ಸರಿ ಅಲ್ಲ. ನಾವು ಒರಿಜಿನಲ್ಲ ಬೀಟ್ರೂಟು ಕ್ಯಾರೆಟು ರಸ ಹಾಕ್ಕೊಂಡು ಮಾಡ್ಕೋತೀವಿ ನೋಡ್ರಿ. ಅದರ ಸೋಸ್ಕೊಲಿಕ್ಕತ್ತೀನಿ. ಯಾಕಂದ್ರೆ ಅದನ್ನೆಲ್ಲ ಹಾಕಿದ್ರೆ ಕೆಡು ಚಾನ್ಸ್ ಇರ್ತೈತೆ, ಭಾಳ ದಿವಸ ತಾಳಂಗಿಲ್ಲ. ರಸ ಅಷ್ಟು ಪಾಕದಾಗ ಹಾಕೋತೀನಿ. ಸ್ವಲ್ಪ ಮೆತ್ತಗೆ ಹಿಡ್ಕೊಂಡೇನಿ ಪಾಕ. ನೀವು ಸಕ್ಕರೆ ಹೆಚ್ಚು ಕಮ್ಮಿ ಹಾಕ್ಕೋಬೋದು. ನಿಮಗೆ ಬಿರ್ಸ್ಬೇಕಾದ್ರೆ ಒಂದು ಸ್ವಲ್ಪ ಪಾಕ ಥರ ಬಿರ್ಸಿ ಹಿಡ್ಕೋಬೇಕು. ಮೆತ್ತಗೆ ಬೇಕಾದ್ರೆ ಒಂದು ಸ್ವಲ್ಪ ಮೆತ್ತಗೆ ಎಳೆ ಹಿಡ್ಕೋಬೇಕು ಪಾಕ. ನಾನು ಮೆತ್ತಗೆ ಹಿಡ್ಕೊಂಡೀನಿ ನೋಡ್ರಿ. ಕಲರ್ ಎಷ್ಟು ಚಂದ ಬಂದೈತಿ, ಒರಿಜಿನಲ್ ಕಲರ. ಅಂಗಡಿ ಒಳಗೆಲ್ಲ ಕಲರ್ ಹಾಕಿದ್ದಿರ್ತೈತಿ. ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತೊಂದು ಸ್ವಲ್ಪ ಒಣ ದ್ರಾಕ್ಷಿ ಕರ್ಕೊಲಿಕ್ಕತ್ತೀನಿ. ಅದಕ್ಕೆ ಒಂದು 5 ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಜಾಜಿಕಾಯಿ ತುರ್ಕೊಲಿಕ್ಕತ್ತೀನಿ. ಒಳ್ಳೆ ಘಮ ಬರ್ತೈತಿ, ಟೇಸ್ಟಿಗೂ ರುಚಿನೂ ಹೆಚ್ಚಾಗ್ತೈತಿ ಜಾಜಿಕಾಯಿ ಹಾಕೋದ್ರಿಂದ. ನೋಡ್ರಿ, 1 ತಾಸು ಬಿಟ್ಟಿದ್ದೆ ನಾನು, 1 ಗಂಟೆ ಬಿಟ್ಟಿದ್ನಿ. ಇನ್ನೂ ಬಿಟ್ಟರೆ ನಡೀತದಿರೋದು. ಪಾಕ ಎಳೆ ಐತೆಲ್ಲ, ಯಾವಾಗ ಬೇಕಾದಾಗ ಕಟ್ಕೋಬೋದು. 1-1.5 ಗ್ಲಾಸ್ ತನಕ ನೀರು ಹಾಕ್ಕೋಬೇಕ್ರಿ ನೀವು ಅರ್ಧ ಕೆ ಜಿಗೆ. ಭಾಳ ತಕ ಬಿಡ್ತಂದ್ರೆ ಅದೆಲ್ಲ ಪಾಕೆಲ್ಲ ನೆನ್ಕೋತೈತಿ. ಹಳದಿ ಬೇಕಾದ್ರೆ ಅರಿಶಿನ ಕಲರ್ ಹಾಕ್ಕೋಬೋದು. ಕ್ಯಾರೆಟನ್ನು ರಸ ತಕ್ಕೊಂಡು ಹಾಕ್ಕೋಬೋದು. ನೋಡ್ರಿ, ಚಂದ ಕಲರ್ ಬಂದತ್ರ. ಅದು ನಮ್ಮ ಹೆಲ್ತ್ಗೂ ಒಳ್ಳೆಯದು ಮತ್ತು ಕಲರ್ ಹಾಕಿದಂಗೆ ಚಂದ ಕಾಣಿಸ್ತದ್ರಿ. ಅದು ಒಂದು ಸಣ್ಣದಕ್ಕೆ ಬೀಟ್ರೂಟ್ ಹಾಕ್ಕೊಂಡ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿ.